ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗ ಯಾರಿಗೆ ಅನ್ಯಾಯ ಮಾಡಿದ್ದಾನೆ? ಪದೇ ಪದೇ ಆ ಭಗವಂತ ಯಾಕೆ ಅವನಿಗೆ ಅನ್ಯಾಯ ಮಾಡ್ತಿದ್ದಾನೆ? ಪ್ರೀತಿ ಕೊಡ್ತೀನಿ ಅಂತ ಬಂದಿದ್ದ ಹುಡುಗಿರೆಲ್ಲ ದೃಷ್ಟಿ ಬೊಟ್ಟು ಒಂದಿನ ಅಚಾನಕ್ಕಾಗಿ ನನ್ನ ಬಣ್ಣ ಬಯಲಾದಾಗ ಪೊಲೀಸ್ ಅವನು ದಿನ ಬಂದು ಮನೆ ಬಾಗ್ಲು ತಟ್ಟಿದ್ದ. ಬೇಡ ಬೇಡ ಅಂತ ಹೇಳಿದ್ರು ಅದನ್ನ ಥಿಯೇಟ್ರಿಗೆ ಕರ್ಕೊಂಡೋಗಿ ನನ್ನ ಹತ್ರ ಕೆಟ್ಟದಾಗಿ ನಡ್ಕೋತಿದ್ದ. ಕೊನೆಗೆ ಬಣ್ಣದ ಮುಖವಾಡ ಬಿಟ್ಟು ಆ ಊರನ್ನೇ ಬಿಡ್ಬೇಕಾಯ್ತು. ಅದೇ ಅವಮಾನ, ಮತ್ತೆ ಅದೇ ಸಂಕಟ. ರೆಕ್ಕೆ ಮುರ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋದಿಕ್ಕೆ ಯಾವ ಹಕ್ಕಿ ತಾನೇ ಇಷ್ಟಪಡುತ್ತೆ? ಯಾವ ನವೆಲ್ ತಾನೆ ತಂಗರಿನ ತಾನೇ ಕಿತ್ಕೊಂಡು ಶಿಕಾರವಾಗಿರಕ್ಕೆ ಇಷ್ಟಪಡುತ್ತೆ? ಆದ್ರೆ ನಾನು ಆ ಕೆಲಸ ಮಾಡ್ಲೇಬೇಕಾಯ್ತು ರೀ. ನಮ್ಮ ಅಮ್ಮನಿಗೋಸ್ಕರ. ನನಗೆ ಬುದ್ಧಿ ಬರಕ್ ಮೊದ್ಲೇನೆ ನನ್ನ ಆಸೆ ಕನ್ಸುಗಳಿಗೆ ಮಸಿ ಹಚ್ಕೊಂಡ್ಬಿಟ್ಟಿದ್ದೆ. ಬಡತನ, ಅಸಹಾಯಕತೆ, ಅಭದ್ರತೆ ಮುಖಕ್ಕೆ ಮಸಿ ಬಳಿತು. ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ಎಷ್ಟು ದಿನ ನನ್ನ ಜೊತೆ ಬದುಕಿದ್ದೀರ? ಯಾವತ್ತಾದ್ರೂ ನನ್ನ ಪ್ರೀತಿ ನಿಮ್ಗೆ ನಾಟಕ ಅನ್ಸಿದ್ಯಾ? ಕಂದ, ಬಡತನೆ ಸಮಾಧಾನ ಮಾಡ್ಕೊ. ಚನೆ ಇಲ್ಲೇ ಸ್ವಲ್ಪ ಇಲ್ಲೇ ಹತ್ತಿರದಲ್ಲಿ ಒಂದು ಅಂಗಡಿಗೆ ಹೋಗಿ ಬರಲ್ಲ? ಅಂಗಡಿಗ? ನೀನ್ ಯಾವ ಅಂಗಡಿಗೆ ಹೋಗ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸುಮ್ಮನೆ ಇಲ್ಲೇ ಇರ್ಬೇಕಷ್ಟೆ. ಇವಳು ಹೀಗಾಗಿದೆ, ಅವಳಿಗೆ ಹಾಗಾಗಿದೆ. ನಿಂಗೆ ಸ್ವಲ್ಪನೂ ಚಿಂತೆ ಇಲ್ವಾ? ಅದೇ ಈ ಚಿಂತೆ ಎಲ್ಲ ನನ್ನ ತಲೆ ಎಲ್ಲ ಗುಮ್ 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 ಅಂತ ಇದೆ. ಅದಕ್ಕೆ ಇಲ್ಲೇ ಬಾಯಿ ಮುಚ್ಕೊಂಡಿಲ್ಲೇ ಇರು, ಸುಮ್ಮನೆ ನಿಂತ್ಕೋ. ಚನಿ, ಓ ಚನಿ, ನಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಯಾಕೆ ಹೀಗೆ ಆಡ್ತೀನಿ ನೀನು? ಸುಮ್ಮನೆ ಇರು ಅಂದೆ ಅಲ್ವಾ? ಸುಮ್ಮನೆ ಇದರಲ್ಲಿರೋ ಮೆಡಿಷನ್ ಯಾರಾದರೂ ತಗೊಬನ್ನಿ.
ಮತ್ತೆ ಇಲ್ಲಿವರೆಗೂ ಆಗಿರೋ ಬಿಲ್ ಮಾತಾಡಕ್ಕೆ ರಿಸೆಪ್ಷನ್ ಹತ್ರ ಒಂದ್ ಕೆಲ್ಸ ಮಾಡು. ಸರಿ, ನಾನು ಹೋಗಿ ಮಾತ್ರೆ ತರ್ತೀನಿ. ನೀನು ಅದೇನಂತ ಹೋಗಿ ಮಾತಾಡ್ಕೊಂಬ. ನಾನು ಮಾತ್ರ ಅಲ್ಲಿ ಹೋಗಿ ಮಾತಾಡ್ಕೊಂಬರೋಣ ಬಾ. ನೋಡು, ಸುಮ್ನೆ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ಬೇಕು. ಏನಾದ್ರೂ ಅಂಗಡಿ ಹಿಂಡಿಂತ ಹೋದ್ಯೋ ಅಷ್ಟೇ. ಅದಕ್ಕೆ ಹೇಳೋದು, ಕುಡಿದು ಬಿದ್ದು ಪೆಟ್ ಮಾಡ್ಕೊಂಡ್ ಬರ್ತೀರಾ, ನಮಗೂ ಮನೇಲಿ ಕುಡಿಯಕ್ ಬಿಡಲ್ಲ. ಹುಡುಕ್ರು ಮಾನ ಮರ್ಯಾದೆ ತೆಗಿತೀರ, ಎಲ್ಲಿ ಹೋದ್ರು ನಮ್ಗೆ ಮರ್ಯಾದೆ ಇಲ್ಲ. ಸೀಮಾ 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 ಡಾರ್ಲಿಂಗ್, ಇಷ್ಟು ಪ್ರೀತಿಯಿಂದ ಕೂಗ್ತಾ ಇದ್ರು ನನ್ನ ಧ್ವನಿ ನಿನಗೆ ಕೇಳಿಸ್ತಿಲ್ಲ ಅಂದ್ರೆ ನಿನಗೆ ನಿಜವಾಗ್ಲೂ ಪ್ರಜ್ಞೆ ಇಲ್ಲ ಅನ್ಸುತ್ತೆ. ನಾನು ಹೇಳ್ದಂಗೆ ಕೇಳಿದಿದ್ರೆ ಈ ಥರ ಪ್ರಜ್ಞೆ ತಪ್ಪಿ ಮಲ್ಕೊಳ್ಳೋ ಪ್ರಮೇಯನೇ ಬರ್ತಿರ್ಲಿಲ್ವಲ್ಲ ಸೀಮಾ. ಏನೋ ನಾನು ಸಾಕಿರೋ ನಾಯಿ, ನಾನು ಹೇಳ್ದಂಗೆ ಕೇಳ್ಕೊಂಡು ನಾನು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರತ್ತೆ ಅನ್ಕೊಂಡ್ರೆ ನನಗೆ ಕಚ್ಚಕ್ ಬರ್ತೀಯಾ? ಈ ಶರಾವತಿ ಸುಮ್ಮನೆ ಇರ್ತಾಳ? ನಿಂದೆ ಇಷ್ಟು ಕ್ರಿಮಿನಲ್ ಬ್ರೈನ್ ಅಂದ್ರೆ ಇಷ್ಟು ವರ್ಷದಿಂದ ತತ್ತುನ ಅಂಗೋ ಎಲ್ಲ ಆಡಿಸ್ತಾ ಇದ್ದೀನಿ ನಾನು. ನನಗಿನ್ನೆಷ್ಟು ಕ್ರಿಮಿನಲ್ ಬ್ರೈನ್ ಇರಬೇಡ. ನಾನು ಹೇಳಿದ ಮಾತು ಕೇಳಿದಿದ್ರೆ ಇಷ್ಟೊತ್ತಿಗೆ ಲಕ್ಷ ಲಕ್ಷ ದುಡ್ಡು ನಿಂದಾಗಿರ್ತಿತ್ತು. ಆದ್ರೆ ನೀನು ದತ್ತುನ ಮದ್ವೆ ಆಗ್ಬಿಡೋಣ, ತಿಜೋರಿನೇ ಹೊತ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ನಾನು ನಿನಗೆ ಎದ್ದೇಳಕ್ಕೂ ಆಗ್ದಿರೋ ಥರ ಮಲಗಿಸ್ಬಿಟ್ಟಿದ್ದೀನಿ ನೋಡು. ಏನಂದ ನೀನು? ನನಗ್ ವಯಸ್ಸಾಯ್ತು, ನನ್ನ ಕೈಲಿ ಇದೆಲ್ಲ ಆಗಲ್ಲ ಅಂತನ? ನನಗ್ ವಯಸ್ಸಾಯ್ತು ಅಂದಿದ್ ನಿನ್ಗೆ ಆಯಸ್ಸಿಲ್ದಿರೋ ಹಾಗಾಗೋಯ್ತಲ್ಲೇ. ಇಷ್ಟೊಂದೆಲ್ಲ ಬ್ಲಡ್ ಹೋಗಿದೆ, ಅಷ್ಟು ಡೀಪಾಗಿ ಕಟ್ಟಾಗಿದೆ, ನೀನ್ ಬದುಕ್ತೀಯ ಅಂತ ನಿನಗ್ ಅನ್ಸುತ್ತಾ? ಅಕಸ್ಮಾತ್ ನಿನಗ್ ಬದುಕಿದ್ರು ನಾನೇ ನಿನ್ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ ಕಣೆ. ಪಡ್ಕೊಂಡೆ ಆ ದತ್ತುನ ಸಾಯಿಸಿ ನೆಮ್ಮದಿಯಾಗಿರು ಅಂತ. ನೀನದೊಂದು ಕೆಲಸ ಮಾಡ್ಬಿಟ್ಟಿದ್ರೆ ಇವತ್ತು ಲೈಫಲ್ಲಿ ಸೆಟ್ಲ್ ಆಗೋಗಿರ್ತಿದ್ದೆ. ನೋಡು ನೋಡು ಇವತ್ತು ಹೇಗ್ ಮಲಗಿದ್ಯಾ, ಯಾವ ಸ್ಥಿತಿಲಿದ್ಯಾ ಅಂತ. ಹೇ ಸೀಮಾ, ನಿನ್ ಲೈಫು ನನ್ನ ಕೈಲಿದೆ ಕಣೆ. ನಿನ್ ಗುಟ್ಟೇನಾದ್ರು ರಟ್ಟು ಮಾಡಕ್ ಪ್ರಯತ್ನ ಮಾಡಿದ್ಯೋ ಅವತ್ತೇ ನಿನ್ ಜೀವ ಹಾರೋಗತ್ತೆ. ನೋಡೆ, ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದ್ಬಿಟ್ಟೆ. ನೀನು
ಈಗಲೂ ಆಗ್ಲೂ ಅನ್ನೋ ಹಾಗೆ ಈ ಹಾಸ್ಪಿಟ್ಲಲ್ಲಿ ಮಲಗಿದ್ಯಾ? ಅಲ್ಲಿ ದತ್ತು ದೃಷ್ಟಿನ ಬೇರೆ ಮಾಡಿದ್ದಾಯ್ತು, ದತ್ತುನ ಮಾನಸಿಕವಾಗಿ ಕೊಂದಿದ್ದು ಆಯ್ತು. ಇನ್ನೇನೇ ಇದ್ರು ಅವನನ್ನ ದೈಹಿಕವಾಗಿ ಕೊಲ್ಲೋದೊಂದೇ ಬಾಕಿ. ಅರ್ಥ ಆಗ್ಲಿಲ್ವಾ? ಆ ದತ್ತು ಕತೆನು ಇಷ್ಟರಲ್ಲೇ ಮುಗಿಸ್ತೀನಿ ಕಣೆ. ಬಳ್ಳಾರಿ ಯಾವುದೋ ಒಂದು ಕ್ವಾರಿ ಕೆಳಗಡೆ ಅವನ್ ಮಣ್ಣಲ್ಲಿ ಮಣ್ಣಾಗಿ ಮುಚ್ಚೋಗ್ತಾನೆ. ಅವನ್ ಹೆಣ ಹುಡ್ಕೋಷ್ಟರಲ್ಲಿ ನಾನು ನನ್ನ ಕೆಲಸ ಮುಗಿಸ್ಕೋತೀನಿ. ಸೀಮಾ, ಸತ್ತೋರ್ಗೆ ನಮಸ್ಕಾರ ಮಾಡ್ಕೋಬೇಕಂತೆ. ಬಾಯ್. ಅಯ್ಯ, ಚಿಕ್ಕಮ್ಮವರು ಇಲ್ಲಿಗೆ ಯಾಕೆ ಬಂದರು? ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗ ಯಾರಿಗೆ ಅನ್ಯಾಯ ಮಾಡಿದ್ದಾನೆ? ಪದೇ ಪದೇ ಆ ಭಗವಂತ ಯಾಕೆ ಅವನಿಗೆ ಅನ್ಯಾಯ ಮಾಡ್ತಿದ್ದಾನೆ? ಪ್ರೀತಿ ಕೊಡ್ತೀನಿ ಅಂತ ಬಂದಿದ್ದ ಹುಡುಗಿರೆಲ್ಲ ಅವನಿಗೆ ಕೊಟ್ಟಿದ್ದು ಬರೀ ಮೋಸದ ಏಟು. ಕೊನೆಗೆ ನಮ್ಮ ದೃಷ್ಟಿನೂ ಹಾಗೆ ಮಾಡಿಬಿಟ್ಲು. ಇಲ್ಲ ಅಮ್ಮ, ನನ್ನ ತಂಗಿ ಅವಂಗೆ ಆ ಥರ ಮೋಸ ಮಾಡೋ ಬುದ್ಧಿ ಇಲ್ಲ. ಅವಳು ಅಪ್ಪಟ ಚಿನ್ನ. ಇಷ್ಟು ದಿವಸ ನಾನು ಕೂಡ ಅವಳನ್ನ ಚಿನ್ನ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಆ ಚಿನ್ನ ಬಣ್ಣ ಬಿಟ್ಬಿಡ್ತು. ಅಮ್ಮ, ನಿಮ್ಗೆ ಅನ್ಸುತ್ತಾ ದೃಷ್ಟಿ ದತ್ತಾಬೈನ ಮದುವೆ ಆಗೋಕ್ಕೋಸ್ಕರ ಬಣ್ಣ ಹಚ್ಚೋದ್ಲು ಅಂತ? ಅದು ಈ ಭಗವಂತನಿಗೆ ಗೊತ್ತು.